ಕಾರಣ ನಮ್ಮದು ಪ್ರೈಮರಿ ಇನ್ಕ್ವೈರಿ ಪ್ರಕಾರ ಕಳೆದ 2 ವರ್ಷದಿಂದ ಈ ಮುನೀರಾ ಮತ್ತು ರಾಜು ಮಧ್ಯದಲ್ಲಿ ಅನೈತಿಕ ಸಂಬಂಧ ಇತ್ತು. ಆ ಅನೈತಿಕ ಸಂಬಂಧದಲ್ಲಿ ಅವರಿಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಏನಾದರೂ ಗಡಿಬಿಡಿ ಆಗಿದೆ. ಅದಕ್ಕೋಸ್ಕರನೂ ಇವರು ಮುನೀರಾ ಮತ್ತು ಅವ್ರ ಮಗ ಮತ್ತು ಬಸವರಾಜ್ ಸಾರಿ ಮತ್ತು ಮೃತ್ಯುಂಜಯ್ ಈ 3 ಜನ ಈ ಮರ್ಡರ್ಗೆ ಪ್ಲ್ಯಾನ್ ಮಾಡಿದ್ದಾರೆ. ಮುನೀರಾ ಮತ್ತು ರಾಜುದು ಅನೈತಿಕ ಸಂಬಂಧ ಇತ್ತು. ರಾಜು ಬೋಳಶೆಟ್ಟಿ ಹಿನ್ನೆಲೆ ಏನು ಇಲ್ಲ, ಅದು ಈ ಕಾರಣ ಮೇನ್ ಅವ್ರದ್ದು ಮರ್ಡರ್. ಇದರಲ್ಲಿ ಒಂದು ಚಾಕು ಯೂಸ್ ಆಗಿದೆ. ಚಾಕು ಜೊತೆಗೆ ಒಂದು ಸಲ್ಕಿನ ಸ್ಪೇಡ್ ಹೇಳ್ತಾರೆ, ಅದು ಮಣ್ಣು, ಆ 2 ಐಟಮ್ ಯೂಸ್ ಆಗಿದೆ. ಮರ್ಡರ್ ಆಗಿದೆ ಮೇನ್ ಇದು ರಾಜು ಬೋಳಶೆಟ್ಟಿ ಅವ್ರದ್ದು ಹೊಲ ಶೆಡಲ್ಲಿ ಮರ್ಡರ್, ಅಲ್ಲಿಂದ ಮರ್ಡರ್ ಮಾಡಿಕೊಂಡು ಬಾಡಿ ಇಲ್ಲಿ ಬಂದು ಡಿಸ್ಪೋಸ್ ಮಾಡಿದ್ದಾರೆ. ಕೊಲೆ ಮಾಡೋ ಸ್ಪಾಟ್ ಉಡುಕೇರಿ ವಿಲೇಜ್. ಹೌದು ಅದೇ ಹೊಲದಲ್ಲಿ, ಅಲ್ಲಿ ಶೆಡಲ್ಲಿ ಇದೆ, ಅದರಲ್ಲಿ ಮರ್ಡರ್ ಆಗಿದೆ. ಹಣ ವ್ಯವಹಾರನೂ ಇತ್ತು, ಬಟ್ ಹಣ ವ್ಯವಹಾರ ಮೇನ್ ಕಾರಣ ಇದರಲ್ಲಿ ನಮಗೆ ಕಂಡು ಬಂದಿಲ್ಲ. ಭಾಳ ಅಮೌಂಟ್ ಇದೆ, ಬಟ್ ಅಷ್ಟೇ ಅಮೌಂಟ್ ಇಲ್ಲ ಹಣ ವ್ಯವಹಾರಕ್ಕೋಸ್ಕರ ಮರ್ಡರ್ ಮಾಡಿದೆ. ಅಕ್ಕಿದು ಗಂಡ ಇಲ್ಲ, ಸುಮಾರು ವರ್ಷದಿಂದ ಬಿಟ್ಟು ಹೋಗಿದ್ದಾರೆ, ಮಕ್ಕಳು ಇದ್ದಾರೆ. ಅದಕ್ಕೋಸ್ಕರನೂ ಅವರ ಜೊತೆಗೆ ಅದು ಏನು ರಾಜು ಬೋಳಶೆಟ್ಟಿ ಜೊತೆಗೆ ಅನೈತಿಕ ಸಂಬಂಧ ಇತ್ತು ಅಕ್ಕಿದು. ಅದರಲ್ಲಿನೂ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಮತ್ತು ಅವರು ಜಗಳ ಆಗಿ ಈ ಘಟನೆಗೆ ಅವರು ಹೌದು, ಅವ್ರ ತೋಟ ಅಲ್ಲಿ ಒಂದು ಶೆಡ್ ಇದೆ, ಆ ಶೆಡಲ್ಲಿನೂ ಇವರು ಭೇಟಿ ಮಾಡಿದ್ದಾರೆ. ಮುನೀರಾ ಮತ್ತು ಆ್ಯಕ್ಚುಲಿ ಮುನೀರಾಗೆ ಕರ್ಕೊಂಡು ಬಂದಿದ್ದಾರೆ ಅವರು ಬಿದರಗಡ್ಡಿಯಿಂದ ಉಡುಗೇರಿಗೆ ಕರ್ಕೊಂಡು ಬಂದು ಅಲ್ಲಿ ಇವರು ಮಗ ಮತ್ತು ಮೃತ್ಯುಂಜಯ ಯಾರಿದ್ದಾರೆ ಅವರು ಫಾಲೋ ಮಾಡಿಕೊಂಡು ಇವರು ಫೋನ್ ಮಾಡ್ತಾನೆ ಮುನೀರಾ ನನಗೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅವರು, ನೀವು ಬನ್ನಿ. ಆವಾಗ ಇವ್ರ ಮಧ್ಯದಲ್ಲಿ ಜಗಳ ಆಗುತ್ತೆ. ಜಗಳದಲ್ಲಿ ಒಂದು ಚಾಕುವಿಂದ ಮತ್ತು ಒಂದು ಸಲ್ಕಿನಿಂದ ಅವರಿಗೆ ಕೊಲೆ ಮಾಡಿದ್ರು. CCTV ಸುಮಾರು ಇರ್ತಾರೆ, ಬಟ್ ನೈಟ್ ಇರೋದರಿಂದ ಮತ್ತು ಸುಮಾರು ಜನ CCTV ಆಫ್ನು ಮಾಡಿಬಿಡ್ತಾರೆ, ಮತ್ತು ನೈಟಲ್ಲಿ ಕ್ಲಾರಿಟಿ ಸಿಗಲ್ಲ. ಸೊ ಇತ್ತೀಚೆಗೆ ನಮಗೆ ಅರೌಂಡ್ 12 CCTV ಕ್ಯಾಮ್ರಾ ನಾವೇ ಪರಿಶೀಲನೆ ಮಾಡಿದ್ದೀವಿ, ಎಲ್ಲಿ ನಮಗೆ ಫುಟೇಜ್ ಸಿಗ್ತಾ ಇದೆ. ಇನ್ನೂ ಜಾಸ್ತಿ ನಾವೇ ಮಾಡಿಸ್ತೀವಿ. ಇದು ಜಾಗ ಬಗ್ಗೆ ಇಲ್ಲಿ ಒಬ್ಬರೇ ಆರೋಪಿ ಇದ್ದಾರೆ, ಮೃತ್ಯುಂಜಯ್ ಅಂತ. ಅವ್ರದ್ದು ಸಂಬಂಧಿಕರದು ಊರು ರಾಮಾಪುರ. ಸೊ ಅವರಿಗೆ ರಾಮಾಪುರ ಬಗ್ಗೆ ಐಡಿಯಾ ಇತ್ತು, ಬಟ್ ನಮ್ಮ ಇನ್ಕ್ವೈರಿ ಪ್ರಕಾರ ಮರ್ಡರ್ ಪ್ಲ್ಯಾನಿಂಗಲ್ಲಿ ಅವ್ರದ್ದು ಬಾಡಿ ಡಿಸ್ಪೋಸಲ್ ಇಲ್ಲ. ಮರ್ಡರ್ ಆದಮೇಲೆ ಅವರಿಗೆ ಗಾಬರಿಯಾಗಿ ಅವ್ರ ಬಾಡಿ ಏನಾದರೂ ಡಿಸ್ಪೋಸ್ ಮಾಡಬೇಕು, ಆ ತರಹದ್ದು ಡಿಸ್ಪೋಸಲ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಮತ್ತು ಇಲ್ಲಿ ಲಕಿಲಿ ನಮಗೆ ಒಂದು ಕ್ರಿಟಿಕಲ್ ಎವಿಡೆನ್ಸ್ ಸಿಕ್ಕಿದೆ, ಒಂದು ಮಣ್ಣು ಸಿಕ್ಕಿದೆ, ರಕ್ತದ ಮಣ್ಣು. ಅದನ್ನು ನಾವೇ FSLಗೆ ಪರಿಶೀಲನೆ ಮಾಡೋಕ್ಕೆ ಕಳಿಸಿದ್ದೀವಿ. ಮೃತ್ಯುಂಜಯ್ ಮತ್ತು ಮುನೀರಾ ಅವರು ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ಅವ್ರ ಮಧ್ಯದಲ್ಲಿನೂ ಸಂಬಂಧ ಚೆನ್ನಾಗಿದೆ, ಬಟ್ ಅದರ ಬಗ್ಗೆ ನಮಗೆ ಕ್ಲಿಯರ್ ಮಾಹಿತಿ ಇಲ್ಲ. ಐಡೆಂಟಿಫೈ ನಮಗೆ ಲೋಕಲ್ ಇನ್ಫಾರ್ಮೇಷನ್ ಬಂತು, ನಾವೇ ಅಲ್ಲಿ ಲೋಕಲ್ ಪೊಲೀಸ್ ದೊಡ್ಡವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರುತ್ತೆ ನಮ್ಮದು. ಆ ಲೋಕಲ್ ದೊಡ್ಡವಾಡ ಪೊಲೀಸ್ ಸ್ಟೇಷನ್ ಕ್ರೈಮ್ ಸಿಬ್ಬಂದಿ ಊರಿಗೆ ಹೋಗಿ ಅಲ್ಲಿ ಒಂದು ಗಾಡಿ ಮಾತು ಮೇಲೆ ಆಲ್ಮೋಸ್ಟ್ ನಮಗೆ ಮಾಹಿತಿ ಬಂದಾದಮೇಲೆ ನಾವೇ ಆರೋಪಿಗೆ ಹುಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಆರೋಪಿಗೆ ಸ್ಟಾರ್ಟ್ ಮಾಡಾದ್ಮೇಲೆ ನಮಗೆ CCTV ಕ್ಯಾಮ್ರಾಯಿಂದನೂ ನಮಗೆ ಸಿಮಿಲರ್ ಬಾಡಿ ಸ್ಟ್ರಕ್ಚರ್ ಮೂವ್ಮೆಂಟ್ ಬಂತು. ಇನ್ಕ್ವೈರಿ ಮಾಡೋ ಟೈಮ್ ಮತ್ತು ಇದು ಟೆಕ್ನಿಕಲ್ ಎವಿಡೆನ್ಸ್ ಮತ್ತು ನಮ್ಮ ಒಂದು ಲೊಕೇಶನ್ ಪ್ರಕಾರನೂ ಅವ್ರದ್ದು ಲೊಕೇಶನ್ ಎಲ್ಲ ಕನ್ಫರ್ಮ್ ಆಗಿದ್ದೆ. ಅಲ್ಲ, ಆವಾಗನೂ ನಂಬರ್ ಪ್ಲೇಟ್ ಅರ್ಧ ಮುರಿದೋಗಿತ್ತು, ಬಟ್ ನಮಗೆ K24 N0383 ಬೈಲೊಂಗಲ್ ಪಾಸಿಂಗ್ ಗಾಡಿ ನಂಬರ್ ನಿನ್ನೆ ನಾನು ಹೇಳಿದೆ, ಗಾಡಿ ನಂಬರ್ ನಮಗೆ ಕನ್ಫರ್ಮ್ ಇತ್ತು. ಆ ಗಾಡಿ ನಂಬರಿಂದ ನಾವೇ ಆ್ಯಕ್ಚುಲಿ ವಿಕ್ಟಿಮ್ಗೆ ಸಸ್ಪೆಕ್ಟ್ ಮಾಡಿದ್ದೀವಿ, ವಿಕ್ಟಿಮ್ ಯಾರು ಇರ್ಬೋದು. ಜೊತೆಗೆ ಆ ಊರಲ್ಲಿ ಅವರು ಕಾಣಲಿಲ್ಲ 23rd ಸಾಯಂಕಾಲದಿಂದ. ಅದರ ಬೇಸಿಸ್ ಮೇಲೆ ನಾವೇ ವಿಕ್ಟಿಮ್ಗೆ ಐಡೆಂಟಿಫೈ ಮಾಡಿದ್ವಿ. ಸ್ವಲ್ಪ ಎಲಿಮೆಂಟ್ ಇದೆ, ಪ್ಲಾನಿಂಗ್ದು ಎಲಿಮೆಂಟ್ ಇದೆ, ಯಾಕಂದರೆ ಅವರು ವೆಪನ್ ತರಿಸಿದ್ದಾರೆ. ಸೊ ವೆಪನ್ ತರಿಸಿ ಪ್ಲಾನಿಂಗ್ ಇರಲೇಬೇಕು. ಬಟ್ ಕೊನೆಗೆ ನಮ್ಮದು ಪೂರ್ತಿ ತನಿಖೆ ಆದಮೇಲೆ ನಮಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಹೌದು, ಅವರೇ ತೊಗೊಂಡು ಬಂದಿದ್ದಾರೆ, ಅದು ಮಣ್ಣಕ್ಕೋಸ್ಕರ ತೊಗೊಂಡು ಬಂದರು. ಮೇ ಬಿ ಅವ್ರದ್ದು ಈಗ ಪ್ಲ್ಯಾನ್ ಕನ್ಫರ್ಮ್ ಇಲ್ಲ ನಮಗೆ, ಬಟ್ ಅವ್ರದಿನ ಗಡ್ಬಡಿ ಇತ್ತು ಪ್ಲ್ಯಾನಲ್ಲಿ, ಹೇಗೆ ಡಿಸ್ಪೋಸ್ ಮಾಡಬೇಕು ಬಾಡಿಗೆ. ಸೊ ಕೊನೆಗೆ ಅವರೇ ಬೆಂಕಿ ಸುಟ್ಟಿದ್ದಾರೆ. ಸಲ್ಕಿನಿಂದನೂ ಏನಾದರೂ ಬೇರೆ ಥರ ಡಿಸ್ಪೋಸ್ ಮಾಡೋಕ್ಕೇನೋ ಪ್ಲ್ಯಾನ್ ಇರ್ಬೋದು. ಸದ್ಯಕ್ಕೆ ನಮ್ಮದು ಇದು 4 ಜನ ಬರ್ತಾ ಇದ್ದಾರೆ ನಮ್ಮದು ಇನ್ಕ್ವೈರಿ ಪ್ರಕಾರ, ಬಟ್ ನಮ್ಮ ಇನ್ಕ್ವೈರಿ ಓಪನ್ ಇರುತ್ತೆ ಯಾವಾಗಲೂ ಚಾರ್ಜ್ ಶೀಟ್ ತನಕ.
ನಮಗೆ ಯಾವುದು ಸಾಕ್ಷ್ಯ ಬಂದರೆ ನಾವೇ ಇನ್ನೊಬ್ಬ ಅಂದರೆ ಅವ್ರ ಮೇಲೆ ಕ್ರಮ ತಗೊಂಡು. ಮುನೀರಾ ಒಂದು ಶಾಲೆಯಲ್ಲಿ ಅಲ್ಲಿ ಬಿದರಗಡ್ಡಿಯಲ್ಲಿ ಶಾಲೆಯಲ್ಲಿ ಅಡಿಗೆ ಮಾಡೋಕ್ಕೆ ಕೆಲಸ ಮಾಡ್ತಾಯಿದ್ರು. ಮಧ್ಯಾಹ್ನ ಊಟ ಕೊಡ್ತಾಯಿಲ್ಲ, ಮಿಡ್ ಡೇ ಮೀಲ್ಸ್ ಅದರಲ್ಲಿ ಕೆಲಸ ಮಾಡ್ತಾಯಿದ್ರು. ಹಾಗೆ ಇಲ್ಲ, ರಾಜು ಜೊತೆಗೆ ಬೇರೆ ಸಂಬಂಧ ಇದೆ ಅವ್ರದ್ದು. ಬಟ್ ಮೃತ್ಯುಂಜಯ್ಗೆ ಅಬ್ಜೆಕ್ಷನ್ ಇದೆ ರಾಜು ಮತ್ತು ಮುನೀರ ಸಂಬಂಧಗೆ, ಉಲ್ಟಾ ಇಲ್ಲ. ಅವ್ರ ಜೊತೆಗೆ ಮೃತ್ಯುಂಜಯಕ್ಕೆ ಆಕ್ಷೇಪಣೆ ಇದೆ ಕಿ ನೀವು ಇವ್ರ ಜೊತೆ ಯಾಕೆ ಸಂಬಂಧ ಇಟ್ಕೊಂಡು. ಈಗ ನಮಗೆ ಮಾಹಿತಿ ಬಂದಿದೆ ಅರೌಂಡ್ 2 ವರ್ಷ, ಬಟ್ ಹಳೇನೂ ಇರ್ಬೋದು. ಬಟ್ ನಮಗೆ ಸದ್ಯಕ್ಕೆ 2 ವರ್ಷ ತನಕ ನಮಗೆ ಸ್ವಲ್ಪ ಎವಿಡೆನ್ಸ್ ಇದೆ. ಹಾಂ, 1980s 84 ಅಲ್ಲಿ ಮೋಸ್ಟ್ಲಿ. ಹಾಂ, 84 ಅವರು ಎಮ್ ಎಲ್ ಎ, ಅವ್ರ ತಂದೆ. ಹಾಂ, ತಂದೆ. ತಾಸು ಒಳಗಡೆ ನಾವು ಮರ್ಡರ್ ಡಿಟೆಕ್ಟ್ ಮಾಡಿದ್ದೀವಿ. ಆರೋಪಿ ಹಿಡಿಯೋಕ್ಕೆ ನಮಗೆ ಟೈಮ್ ಸ್ವಲ್ಪ ತೊಗೊಂಡಿದ್ದೀವಿ, ಬಟ್ ಮರ್ಡರ್ ಡಿಟೆಕ್ಟ್ ಆಗಿದೆ. ಸ್ಟೋರಿ ಏಕೆಂದರೆ ಬ್ಲೈಂಡ್ ಮರ್ಡರ್ ಥರ ಇತ್ತು. ಬ್ಲೈಂಡ್ ಮರ್ಡರ್ ಒಂದು ಬಾಡಿನೂ ಎವಿಡೆನ್ಸ್ ಇಲ್ಲ. ಸೊ ಅದು ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಮತ್ತು ಆರೋಪಿಗೇನು ಐಡೆಂಟಿಫೈ ಮಾಡಿದ್ದಾರೆ ನಮ್ಮ ಸಿಬ್ಬಂದಿ ಇದರಲ್ಲಿ. ಸೊ ಅದು 12 ತಾಸು ಒಳಗಡೆ ನಮ್ಮ ಸ್ಟಾಫ್ ಮಾಡಿದ್ದಾರೆ ಇದರಲ್ಲಿ. ನಮ್ಮ ಟೀಮ್ ಭಾಳ ಚೆನ್ನಾಗಿದೆ, ನಮ್ಮ ಸಿಬ್ಬಂದಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಯಾಕಂದರೆ ಗ್ರೌಂಡಲ್ಲಿ ಕೆಲಸ ಮಾಡಬೇಕು ಅವರಿಗೆ. ಸಲಹೆ ಸೂಚನೆಗಳು ನಿರ್ದೇಶನಗಳು ನಾವು ಕೊಡ್ತೀವಿ. ಬಟ್ ಅವರು ಗ್ರೌಂಡಲ್ಲಿ ಕೆಲಸ ಮಾಡ್ತಾರೆ, ಚುರುಕಾಗಿ ಕೆಲಸ ಮಾಡ್ತಾರೆ. ಈಗ ಕಳೆದ ಇದು ನಮ್ಮದು ಗುಡ್ ಲಕ್ ಇದೆ, ಬಟ್ ನಮ್ಮದು ಇದು ಗುಡ್ ಲಕ್ ಕಂಟಿನ್ಯೂ ಆಗಲಿ. ಜಾಸ್ತಿ ಬಹುಮಾನ ಆಲ್ರೆಡಿ ನಾನು ಕೊಡ್ತಾ ಇದ್ದೀನಿ, ಪ್ರತಿ ತಿಂಗಳಿಗೆ ಬಹುಮಾನ ಕೊಡ್ತಾ ಇದ್ದೀನಿ. ಯಾರ್ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ. 4 ಮಂದಿ ಅರೆಸ್ಟ್ ಆಗಿದ್ದಾರೆ. ಅಲ್ಲಿ ಒಬ್ಬರೇ ಮೈನರ್ ಇದ್ದಾರೆ, ಅವ್ರದ್ದು ಡೀಟೇಲ್ಸ್ ಕೊಡೋದು. 3 ಜನ ಫೋಟೋಸ್ ಮತ್ತು ಹೆಸರು ಕೊಟ್ಟಿದ್ದಾರೆ.